ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಡಿಸೈನ್ ಕಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಶೋಲ್ಡರ್ ನಾನು 8 ಇಂಚು ತೊಗೊಂಡಿದ್ದೀನಿ. ಮತ್ತು ಫುಲ್ ಲೆಂತ್ ಬಂದು 16.25 ಇಂಚು ತೊಗೊಂಡಿದ್ದೀನಿ. ಇಲ್ಲಿ 1.25 ಇಂಚು ಎಕ್ಸ್ಟ್ರಾ ಕೆಳಗಡೆ ಮಡಚಿ ಹೊಲಿಯೋಕ್ಕೆ ನಾನು ಡೈರೆಕ್ಟು ತೊಗೊಂಡಿದ್ದೀನಿ. ಬೇಕಿದ್ರೆ ಇಲ್ಲಿ 1/2 ಇಂಚ್ ಬಿಟ್ಟು ಇದನ್ನು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಡೈರೆಕ್ಟ್ ಇಟ್ಕೊಂಡಿದ್ದೀನಿ. ಇದು ಬಂದು ಎಕ್ಸ್ಟ್ರಾ ಮಾರ್ಜಿನ್ ಕೆಳಗಡೆ ಮಡಚಿ ಹೊಲಿಯೋಕ್ಕೆ. ಬ್ಯಾಕ್ ನೆಕ್ ಬಂದು 9.25, 19.25 ಅವ್ರದ್ದು ಚೆಸ್ಟ್. ಸೊ ಇಲ್ಲಿ 2 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನಾನು. ನೆಕ್ ಬಿಡ್ತು ನಾನಿಲ್ಲಿ 4.25 ಇಂಚು ಇಡ್ತಿದ್ದೀನಿ. ಇಲ್ಲಿ ಇವರು ಹೈಟ್ ಇರೋದ್ರಿಂದ 3.25 ಇಂಚ್ವರೆಗೂ ಡೀಪ್ನ ನಾನು ತೊಗೊತಿದ್ದೀನಿ. ಬೋಟ್ ನೆಕ್ ಇದು, ಅದಕ್ಕೆ ಇದು ಸೇಮ್ 4.25 ಇಂಚಿಗೆ ಲೈನ್ ಹೇಳ್ಕೋಬೇಕು. ಸ್ಟ್ರೈಟ್ ಲೈನ್ ಒಂದು ಹಾಕ್ಕೊಂಡು ಇಲ್ಲಿ ನಾವು ಬೋಟ್ ನೆಕ್ ಶೇಪ್ ಏನಿದೆ ಅದನ್ನು ತಕ್ಕೊತೀನಿ. ಹಾಗೆ ಇಲ್ಲಿ ಒಂದು 2.25 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು, ಇಲ್ಲಿ ನಿಮಗೆ ಎಷ್ಟು ಬಿಡ್ತು ಬೇಕೋ ಅಷ್ಟು ಇಟ್ಕೋಬೇಕು. ಇಲ್ಲಿ 3.25, 4ವರೆಗೂ ತೆಗಿಬೋದು. 4ಕ್ಕಿಂತ ಜಾಸ್ತಿ ತೆಗೆದ್ರೆ ತುಂಬ ಬ್ರಾಡ್ ಆಗುತ್ತೆ. ನಾನಿಲ್ಲಿ 3.25 ಇಂಚಿಗೆ ಡಿಸೈನ್ ಇಡ್ತಾ ಇದ್ದೀನಿ. ಯಾಕಂದರೆ ಈ ವಿಡ್ತನ್ನು ಕಡಿಮೆ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಹೊಲಿಗೆ ಬರುತ್ತೆ ಮತ್ತು ಇಲ್ಲಿ ಹೊಲಿಗೆ ಬಂದಾಗ ಇಷ್ಟು ಇಂಚು ನಿಮಗೆ 2 ಇಂಚು ಇಲ್ಲಿ ಗ್ಯಾಪು ಉಳಿಯುತ್ತೆ. ನೆಕ್ ಡೀಪ್ ಬಂದು 11.25ವರೆಗೂ ನಾನು ಇಡ್ತಿದ್ದೀನಿ. ಇಲ್ಲೂ ಕೂಡ 3.25 ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 1.25 ಇಂಚು ಗ್ಯಾಪ್ ಇಡ್ತೀನಿ ಸಾಕು. ಸೊ ಇದು ನಾನಿಲ್ಲಿ ಸ್ಕ್ವೇರ್ ಇದರಲ್ಲಿ ಇಟ್ಬಿಟ್ಟು ಇಲ್ಲಿಂದ ಒಂದು 4 ಇಂಚ್ವರೆಗೂ ಇದು ಸ್ಟ್ರೈಟ್ ಬರುತ್ತೆ. ಆಮೇಲೆ ಇದು ಈ ರೀತಿ ಕ್ರಾಸಾಗಿ ತಗೋಬೇಕಾಗುತ್ತೆ. ಈ ರೀತಿ ನಾನೀಗ ಹೊಲಿತೀನಿ. ಈಗ ನಾನು ಕಟ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟು ಬೋಟ್ ನೆಕ್ ಈ ಡಿಸೈನಿಗ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮೇನ್ ಕ್ಲಾತಿಗೆ ನಾವು ಹಚ್ಕೋಬೇಕು. ಇದು ಬಂದು ಮೇನ್ ಕ್ಲಾತು. ಇದಕ್ಕೆ ನಾನೀಗ ಪಿನ್ ಮಾಡ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ
ಪಿನ್ ಮಾಡ್ಕೊಂಡಿದ್ದೀನಿ. ಇದು ಸೀದಾ ಮತ್ತು ಇದನ್ನು ಲೈನಿಂಗ್ನ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಈ ಡಿಸೈನ್ ಮಾತ್ರ ಹೊಲಿದ್ಬಿಟ್ಟು ಇದನ್ನು ನಾವು ಉಲ್ಟಾ ಮಾಡ್ಕೋಬೇಕು. ಈ ರೀತಿ ಒಂದು ಸೈಡಿಂದ ನಾವು ಕರೆಕ್ಟ್ 1/4 ಇಂಚ್ ಮಾರ್ಕಲ್ಲಿ ಇಟ್ಕೊಂಡು ಬಿಡ್ತಾ ಹೋಗ್ಬೇಕು. ಆವಾಗ ನೀಟಾಗಿ ಫಿನಿಶಿಂಗ್. ನೀವು ಬೇಕಾದ್ರೆ ಇಲ್ಲಿ ಇನ್ನು ಡೀಪು ತಗೊಬೋದು ಕೆಳಗೆ. ಫ್ರೆಂಡ್ಸ್, ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಈ ರೀತಿ 1/4 ಇಂಚಿಗೆ ಹೊಲಿಗೆ ಹಾಕೋಬೇಕು. ಈಗ ನಾನು ಈ ಪಟ್ಟೆ ಏನಿದೆ ಮಧ್ಯದ್ದು ಅದನ್ನು ಕಟ್ ಮಾಡಿ ತೆಗಿತೀನಿ. ನಾನೀಗ ಮಧ್ಯದ್ದು ಪೀಸ್ ಏನಿದೆ ಕಟ್ ಮಾಡಿ ತೆಗೆದಿದ್ದೀನಿ. ಈಗ ಅಲ್ಲಲ್ಲೇ ನಾವು ಇದನ್ನು ಈ ರೀತಿ ಹೊಡ್ಕೋಬೇಕು. ಆವಾಗ ನೀಟಾಗಿ ತಿರುಗಿದಾಗ ಅದು ಸುಕ್ಕು ಬರೋದಿಲ್ಲ. ನೀಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈ ಮೂಲೆ ಏನಿದೆ ಇಲ್ಲೂ ನಾವು ನೀಟಾಗಿ ಕಚ್ಚೋಡ್ಕೊಂಡ್ರೆ ಫಿನಿಶಿಂಗನ್ನು ನೀಟಾಗಿ ಬರುತ್ತೆ. ಈಗ ನಾ ಈ ಪಿನ್ನನ್ನೆಲ್ಲ ತೆಗೆದುಬಿಟ್ಟು ಇದನ್ನು ಉಲ್ಟಾ ಮಾಡ್ಕೊತೀನಿ. ಪಿನ್ ಹಾಕೊಳ್ಳೋದ್ರಿಂದ ಜಾರೋದಿಲ್ಲ. ಮೇನ್ ಕ್ಲಾತು ಮತ್ತು ಲೈನಿಂಗು ಜಾರೋದಿಲ್ಲ, ನೀಟಾಗಿ ಒಂದು ಕಡೆ ಇರುತ್ತೆ. ಹಾಗಾಗಿ ನಾನು ಆದಷ್ಟು ಪಿನ್ಗಳನ್ನು ಬಳಸ್ತೀನಿ. ಈಗ ಇದನ್ನು ಉಲ್ಟಾ ಮಾಡ್ತೀನಿ. ಈಗ ನಾನಿಲ್ಲಿ ಹೊಲಿಗೆನ ಹಾಕೊತೀನಿ ಫ್ರೆಂಡ್ಸ್. ತುದಿಗೆ ಬೇಡ, 1/4 ಇಂಚ್ ದೂರದಲ್ಲಿ ಹೊಲಿಗೆನ ಹಾಕೋಬೇಕು. ಈ ಎಡ್ಜಿಂದ 1/4 ಇಂಚು ದೂರದಲ್ಲಿ ಹೊಲಿಗೆನ ಹಾಕೊಬೇಕು. ಇದು ಗಂಟಲ್ಗೆ ಹಾಕೋಬೇಕು, ಆವಾಗ ಬಿಚ್ಕೊಳೋದಿಲ್ಲ ಅದು. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ.
ಈಗ ನಾನಿಲ್ಲಿ ಸುತ್ತಲೂ ಹೊಲಿಗೆನ ಹಾಕ್ಕೊತೀನಿ. ಈ ನೆಕ್ ಸೈಡಿಂದ ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಈಗ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದಿಷ್ಟು ಕಟ್ ಮಾಡ್ಕೊತೀನಿ. ಈಗ ಸುತ್ತಲೂ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ಡಿಸೈನು ಬ್ಯಾಕ್ ನೆಕ್ ಡಿಸೈನ್ ಕಾಣುತ್ತೆ. ಈಗ ನಾನಿಲ್ಲಿ ಕೆಳಗಡೆ ಮಡಚಿ ಹೊಲ್ಕೊತಾ ಇದ್ದೀನಿ. ಫಸ್ಟು 1/4 ಇಂಚಷ್ಟು ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಫ್ರೆಂಡ್ಸ್ ಈ ರೀತಿ ಕಾಣುತ್ತೆ. ಈಗ ನಾನಿಲ್ಲಿ ಟಕ್ಸನ್ನು ಹಿಡಿತೀನಿ. ಇಲ್ಲಿ ಬ್ರಾಡ್ ಬಂದಿರೋದ್ರಿಂದ 5.5 ಇಂಚಿಗೆ ನಾನಿಲ್ಲಿ ಟಕ್ಸನ್ನು ಹಿಡಿತೀನಿ. ಅರ್ಧ ಇಂಚು ಟಕ್ಸ್ ಹಿಡಿಬೇಕು. ಇಲ್ಲಿ ಬಂದು 4 ಇಂಚು ನಾನು ಟಕ್ಸನ್ನು ಇಲ್ಲೂ ಕೂಡ ಸೇಮ್ ಅರ್ಧ ಇಂಚಿಗೆ ಟಕ್ಸನ್ನು ಹಿಡಿಬೇಕು. ಇಲ್ಲಿ 4 ಇಂಚು. ನೋಡಿ ಫ್ರೆಂಡ್ಸ್, ಈಗ ನೆಕ್ ಡಿಸೈನು ರೆಡಿ ಆಯಿತು. ಇಲ್ಲಿ ಕ್ರಾಸ್ ಪೀಸ್ ಕಟ್ಟಿಂಗ್ ಮಾಡಿಕೊಂಡು ನಾನು ಇಲ್ಲೂ ಕೂಡ ಫೋಲ್ಡ್ ಮಾಡಿ ಹೊಲಿತೀನಿ. ಅದು ಫ್ರಂಟು ಬ್ಯಾಕು 2 ಜಾಯಿಂಟ್ ಮಾಡಿದ ಮೇಲೆ ನಾನು ಹಚ್ಚುತ್ತೀನಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಫಿನಿಶ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ.